ಸರ್ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿಂದ ಏನು ದೊಡ್ಡದಾಗಿ ಮಾಡ್ಕೊಂಡ್ ಬರ್ತಾ ಇಲ್ಲ. ನಾವು ಕೇಳ್ಕೊಂಡಿರೋದು ಏನಂತಂದ್ರೆ ನಮ್ಗೆ ಬರೀ ಹೆಣ ಮಸಾಣಕ್ಕೆ ಎತ್ಕೊಂಡು ಹೋಗೋಕೆ ಅನುಕೂಲ ಆದ್ರೆ ಸಾಕು ಅಂತ. ಅದರಲ್ಲಿ 8ರಿಂದ 10 ಅಡಿ ಬರ್ತದೆ ಅಷ್ಟೇನೆ. ನಾವು ಏನ್ ಮನವಿ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲಾರು ಅಣ್ಣ ತಮ್ಮದಿರು ಎಲ್ಲ ಒಟ್ಟಿಗೆ ಬಾಳಿದೀವಿ, ಒಟ್ಟಿಗೆ ಜೊತೆಲಿದೀವಿ. ಕೆಲವೊಂದ್ ಸಂದರ್ಭದಲ್ಲಿ ಆ ಕಡೆ ಇರೋರೆ ನಮ್ಮ ಹತ್ರ ಬಂದಿದ್ರು, ಯಾಕ್ರಿ ನಿಮ್ದಲ್ಲಿ ಮಸಾಣ ಇಲ್ಲ ಏನೋ, ನೀವು ಬನ್ನಿ ನಮ್ ಜೊತೆಲಿ ನಿಂತ್ಕೊಳ್ಳಿ, ಅಲ್ಲಿ ರೋಡ್ಗೆ ನಾವು ಫೈಟ್ ಮಾಡ್ತೀವಿ ನಿಮ್ ಜೊತೆಲಿ ಅಂತ. ಆ ಸಂದರ್ಭದಲ್ಲಿ ಅವರೇ ಬಂದಿದ್ರು. ನಿನ್ನೆ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋ ಗೊತ್ತಿಲ್ಲ. ಅದಕ್ಕೆ ನಮ್ದು ಏನ್ ಮನವಿ ಅಂತಂದ್ರೆ ನಾವೊಂದ್ ಚಿಕ್ಕದಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದು ಕೆಲಸ ಆಗ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈಗ ಅವ್ರು ಒಂದ್ ಮಾತು ಹೇಳ್ತಾರೆ, ಆ ಕಡೆ ರೋಡ್ ಮಾಡ್ಕೊಟ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಹೆಚ್ಚು, ನಾವು ಸಹಕಾರ ಕೊಡ್ತೀವಿ, ಅವರು ಇದ್ ಮಾಡ್ಲಿ ಅಂತ ಹೇಳ್ತಾರೆ. ನೀವು ಅದಕ್ಕೆ ಒಪ್ಪಿಗೆ ಇದ್ದೀರಾ? ನಿಮ್ ಇದ್ರಲ್ಲಿ ಇದೆಯಾ ಆತರ? ನೋಡಿ ಸರ್, ಪಬ್ಲಿಕ್ ನಾವ್ ಅದೇ ಮಾತು ಹೇಳ್ತಾ ಇದೀವಿ. ಅವ್ರು ಅಲ್ಲಿಗೆ ಯಾರಿಗೂ ಅಕ್ಕಪಕ್ಕ ಇರೋರಿಗೆ ತೊಂದರೆ ಕೊಡುವ ಉದ್ದೇಶ ನಮ್ದಿಲ್ಲ. ಆ ರೋಡಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಟ್ಬಿಟ್ಟು ಆ ಜಲ್ಲಿ ಎದ್ಬಿಟ್ಟು ಅಲ್ಲಿಂದಾನೆ ಒಂದು ಲಿಂಕ್ ಕೊಟ್ಬಿಟ್ರೆ ನಮ್ಗೇನು ಅಭ್ಯಂತರ ಇಲ್ಲ. ದೂರ ಆಯ್ತದೆ ಆಯ್ತು, ನಾವು ಬಳಸ್ಕೊಂಡ್ ಬರ್ತೀವಿ, ನಮ್ಗೇನು ಅಭ್ಯಂತರ ಇಲ್ಲ. ಆಗ ವೆಹಿಕಲ್ ಬರುತ್ತೆ, ಆಂಬುಲೆನ್ಸ್ ಬರುತ್ತೆ, ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಅದಕ್ಕೆ ನಮ್ಗೆ ಅಲ್ಲಿ ಅವರೆಲ್ಲ ನಮಗೆ ಬಂಗಿ ಅದು ಮಾಡ್ಕೊಳ್ಳಿ. ಅದೇ ಐತೆ, ಹಳೆ ರಸ್ತೆ ಐತಲ್ಲ ಅದು. ಅದ್ ಯಾವ ತರ ಅನುಕೂಲ ಮಾಡ್ಬಿಟ್ಟು ಒಂದ್ 10 ಅಡಿ ನಮ್ಗೆ ರಸ್ತೆ ಊಟ ಕೊಟ್ಬಿಡಿ ಸರ್, ಬೇಕಾದ್ರೆ ಬರಕ್ಕೆ ನಮ್ಗೇನ್ ತೊಂದರೆ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.